ಹಾಯ್ ಎವ್ರಿವನ್, ಇವತ್ತು ನಾವಿದ್ದೀವಿ ಇಂಟರ್ನ್ಯಾಷನಲ್ ನರ್ಸಸ್ ಡೇ ಸೆಲೆಬ್ರೇಷನ್ನಲ್ಲಿ. ಹಾಗೆ ನನ್ನ ಜೊತೆ ನಮ್ಮ ಬ್ಯೂಟಿಫುಲ್ ನರ್ಸಸ್ ಜೊತೆ ಮೊದಲಿಗೆ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮ ಶುರುವಾಗಿದೆ. ನರ್ಸಸ್ ಡೇ ಬಗ್ಗೆ ಹೇಳಬೇಕು ಅಂತ ಅಂದರೆ, ಇದು ಫ್ಲೋರೆನ್ಸ್ ನೈಟಿಂಗೇಲ್ ಹುಟ್ಟುಹಬ್ಬದ ದಿನವನ್ನು ಇಂಟರ್ನ್ಯಾಷನಲ್ ನರ್ಸಸ್ ಡೇ ಅಂತ ಆಚರಿಸಲಾಗಿದೆ. ಯಾಕಂತ ಅಂದರೆ ಪ್ರಪಂಚದಲ್ಲಿ ಮೊದಲನೆಯ ನರ್ಸ್ ಆಗಿ ಬಂದಿರೋದು ಅಂದರೆ ಅದು ಫ್ಲೋರೆನ್ಸ್ ನೈಟಿಂಗೇಲು. ಇನ್ನು ನರ್ಸಸ್ ಬಗ್ಗೆ ಹೇಳಬೇಕು ಅಂತಂದರೆ, ಒಬ್ಬ ರೋಗಿಯನ್ನು ನೋಡಿಕೊಳ್ಳುವುದರಿಂದ ಮತ್ತು ಅವರನ್ನು ಗುಣಮುಖರಾಗಿಸುವುದರಿಂದ ಅವರ ಸೇವೆ ನಿರಂತರ. ಅದು ನೈಟ್ ಶಿಫ್ಟ್ ಆಗಿರ್ಬೋದು, ಇಲ್ಲ ಡೇ ಶಿಫ್ಟ್ ಆಗಿರ್ಬೋದು, 8 ಅವರ್ಸ್ ಇಲ್ಲ 6 ಅವರ್ಸು ಏನೇ ಇರ್ಬೋದು. ಮತ್ತು ಎಲ್ಲೋ ದೂರದ ಊರಿಂದ ಇಲ್ಲಿಗೆ ಬಂದು ಅವರ ನಿರಂತರ ಸೇವೆಯಲ್ಲಿ ತೊಡಗಿಸ್ಕೊಂಡು ಸೇವೆಯನ್ನು ಮಾಡ್ತಾರೆ. ಹಾಗೆ ನರ್ಸಸ್ ಸೇವೆ ಇದೆಲ್ಲ ಅದು ಒಂದು ಪ್ರಶಂಸಿಸುವ ಕಾರ್ಯವಾಗಿದೆ. ಇನ್ನು ಇವತ್ತು ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಇದೆ. ಹಾಡಾಗಿರ್ಬೋದು. Pass my life in purity, to pass my life in purity, and to practice my profession, faithfully I will abstain, from whatever is deleterious, and mischievous, and will not take or knowingly administer any harmful drug. I will do all in my power to maintain and elevate the standard of my profession, and will hold in confidence ಮೇಡಮ್ ಬೀಸ್ ದೊಡ್ಡದಾಯ್ತು ಮೇಡಮ್. please don't get me. ಇನ್ನು ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ನರ್ಸಸ್ ಡೇನ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾರೆ. ಎಲ್ಲ ನರ್ಸ್ಗಳು ಇದರಲ್ಲಿ ಭಾಗವಹಿಸಿ ತುಂಬಾ ಸಂತೋಷದ ಕ್ಷಣಗಳನ್ನು ಕಳೆಯುತ್ತಾರೆ. ಇನ್ನು ನಾನು ಈ 3 ವರ್ಷದಿಂದ ಈ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ. ನನಗೆ ತುಂಬಾ ಖುಷಿಯಾಗತ್ತೆ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ, ಪ್ರತಿಯೊಬ್ಬರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ. ಆದರೆ ವರ್ಷಕ್ಕೆ ಒಂದು ಸಲ ಬರೋ ಈ ನರ್ಸ್ ಡೇನ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಆಚರಿಸ್ತೀವಿ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ನರ್ಸ್ ಡೇ ಪ್ರಯುಕ್ತ ಕೆಲವು ದಿನಗಳ ಹಿಂದೆಯೇ ಕೆಲವೊಂದು ಚಟುವಟಿಕೆಗಳನ್ನು ಮಾಡಿಕೊಳ್ಳಲಾಗತ್ತೆ. ಮೆಹಂದಿ ಆಗಿರ್ಬೋದು, ಇಲ್ಲ ವಿತೌಟ್ ಫೈರ್ ಫುಡ್ ಆಗಿರ್ಬೋದು. ಅದರಲ್ಲಿ ಗೆದ್ದಂತಹ ವಿಜೇತರಿಗೆ ಇಲ್ಲಿ ಬಹುಮಾನ. ಕೊನೆಗೆ ಇವತ್ತಿನ ನರ್ಸ್ ಡೇ ಕಾರ್ಯಕ್ರಮ ಇಲ್ಲಿಗೆ ಮುಗೀತು. ಸೊ ನನ್ನ ಫ್ರೆಂಡ್ಸ್ ಜೊತೆಗೆ ಎಲ್ಲರಿಗೂ ಜೊತೆ ತುಂಬಾ ಎಂಜಾಯ್ ಮಾಡಿದೆ. ನೆಕ್ಸ್ಟ್ ನಾವೆಲ್ಲ ಹೋಗಿದ್ದು ಊಟಕ್ಕೆ. ಬನ್ನಿ ನೋಡೋಣ ಊಟದಲ್ಲೆಲ್ಲ ಏನೇನು ಸ್ಪೆಷಾಲಿಟಿ ಇದೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಇನ್ನು ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸುಮಾರು ಒಂದು 100 ಜನದ ಮೇಲೆ ಸೇರಿದರು ಈ ಫಂಕ್ಷನಲ್ಲಿ. ಪ್ರತಿಯೊಂದು ವೆರೈಟಿನೂ ತುಂಬಾ ಚೆನ್ನಾಗಿತ್ತು. ಸಮೋಸ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ವೆಜ್ ಬಿರಿಯಾನಿ, ಸಮೋಸ, ರೋಟಿ ಎಲ್ಲನೂ ಇತ್ತು. ತುಂಬ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಯಾಕಂದರೆ ತುಂಬಾ ಟೈಮ್ ಆಗಿತ್ತು. ಸೊ ನನಗೇನು ಬೇಕೋ ಅದಷ್ಟು ಲೈಟ್ ಫುಡ್ ತೊಗೊಂಡು ತಿಂದೆ. ತುಂಬಾ ರುಚಿಯಾಗಿತ್ತು. ಇವತ್ತಾಗಿತ್ತು ಈ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಬಾಯ್.